ಮಧ್ಯಪ್ರದೇಶದ ಭೋಪಾಲ್ ನಗರದಲ್ಲಿ ಒಂದು ಕೈಗಾರಿಕಾ ಅಪಘಾತವಾಗಿತ್ತು. ಇದು ಸಾಮಾನ್ಯ ಅಪಘಾತವಾಗಿರಲಿಲ್ಲ. ಇದು ವಿಶ್ವದ ಅತ್ಯಂತ ಭೀಕರ ಕೈಗಾರಿಕಾ ದುರಂತಗಳಲ್ಲಿ ಒಂದಾಗಿದೆ. ಅದೇ ಈ ಭೋಪಾಲ್ ಅನಿಲ ದುರಂತ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತ ಹೋಗೋಣ. ಭೋಪಾಲ್ ನಗರದಲ್ಲಿ ಇರುವ ಯೂನಿಯನ್ ಕಾರ್ಬೈಡ್ ಕಂಪನಿಯ ಕೀಟನಾಶಕ ಕಾರ್ಖಾನೆಯಲ್ಲಿ ಮೀಥೈಲ್ ಐಸೋಸೈನೈಡ್ ಎಂಬ ಅತ್ಯಂತ ವಿಷಕಾರಿ ರಾಸಾಯನಿಕವನ್ನು ಇಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ಈ MIC ರಾಸಾಯನಿಕವನ್ನು ಕೃಷಿಯಲ್ಲಿ ಬಳಸ್ತಾರೆ. ಬೆಳೆಗಳಿಗೆ ಹಾನಿ ಮಾಡುವ ಕೀಟಗಳನ್ನು ಕೊಲ್ಲಲು ಬಳಸುವ ಔಷಧಿ ತಯಾರಿಗೆ ಈ ರಾಸಾಯನಿಕವನ್ನು ಬಳಸ್ತಾರೆ. ಈ ರಾಸಾಯನಿಕ ತುಂಬಾ ಅಪಾಯಕಾರಿ ಮತ್ತು ಮನುಷ್ಯರಿಗೆ ತುಂಬಾ ಅಪಾಯಕಾರಿಯಾದ ರಾಸಾಯನಿಕವಾಗಿದೆ. ಮಧ್ಯರಾತ್ರಿಯ ಬಳಿಕ ಯೂನಿಯನ್ ಕಂಪನಿಯ ಫ್ಲಾಟ್ E610 ಟ್ಯಾಂಕ್ನೊಳಗಡೆ ಅಕಸ್ಮಾತ್ತಾಗಿ ನೀರು ಸೇರಿತ್ತು ಅಂತ ತನಿಖೆಗಳು ಹೇಳಿದೆ. ನೀರು ಮತ್ತು MIC ನಡುವಿನ ರಾಸಾಯನಿಕ ಪ್ರತಿಕ್ರಿಯೆಯಿಂದ ತಾಪಮಾನ ಮತ್ತು ಒತ್ತಡ ಹೆಚ್ಚಾಗಿ ಟ್ಯಾಂಕ್ನಿಂದ ವಿಷಕಾರಿ ಅನಿಲ ಹೊರಗೆ ಬಂತು. ಈ ಅನಿಲ ವೇಗವಾಗಿ ಸುತ್ತಮುತ್ತಲಿನ ಸ್ಥಳಗಳಿಗೆ ಹರಡ್ತಾ ಹೋಯಿತು. ಈ ಅನಿಲ ಸೋರಿಕೆ ರಾತ್ರಿಯ ಸಮಯದಲ್ಲಿ ಆದ್ದರಿಂದ ಬಹುತೇಕ ಜನರು ರಾತ್ರಿಯ ಸಮಯದಲ್ಲಿ ನಿದ್ದೆ ಮಾಡ್ತಾ ಇದ್ದರು. ಅನಿಲ ಹರಡಿದ ತಕ್ಷಣ ಅಲ್ಲಿನ ಜನರಿಗೆ ಕಣ್ಣಲ್ಲಿ ಉರಿ, ಉಸಿರಾಡ್ತಾ ತೊಂದರೆ ಮತ್ತು ತೀವ್ರ ಕೆಮ್ಮು ಹೆಚ್ಚಾಗ್ತಾ ಹೋಯಿತು. ಅಲ್ಲಿನ ಜನರು ಆತಂಕದಲ್ಲಿ ಮನೆ ಬಿಟ್ಟು ಹೊರಗೆ ಓಡ್ತಾ ಹೋದ್ರು. ಕೆಲವರು ಅಸ್ವಸ್ಥರಾದರು, ಇನ್ನೂ ಕೆಲವರು ರಸ್ತೆಯಲ್ಲೇ ಕುಸಿದು ಬಿದ್ದರು. ಈ MIC ಅನಿಲಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನರು ತುತ್ತಾದರು ಮತ್ತು 4 ರಿಂದ 10 ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಮುಖ್ಯವಾಗಿ ತಿಳಿಯಬೇಕಾದ ವಿಚಾರ ಅಂದರೆ ಈ ಅನಿಲ ಸೋರಿಕೆಯಿಂದ ಯಾವುದೇ ಕ್ರಿಮಿ ಕೀಟಗಳಿಗೆ ಒಂಚೂರು ತೊಂದರೆ ಆಗಿಲ್ಲ, ಬರೀ ಮನುಷ್ಯರಿಗೆ ತೊಂದರೆ ಆಗಿದೆ. ಈ ದುರಂತದ ಪರಿಣಾಮ ತಕ್ಷಣ ಮತ್ತು ಮುಂದಿನ ಪೀಳಿಗೆಗೂ ಆಗಿದೆ. ಉಸಿರಾಟದ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು, ಜನನ ವೈಕಲ್ಯಗಳು, ನರ ವ್ಯವಸ್ಥೆಯ ಹಾನಿ. ಇಂದಿಗೂ ಭೋಪಾಲ್ ನಗರದ ಕೆಲವು ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ತನಿಖೆಗಳ ಪ್ರಕಾರ ಈ ಸೋರಿಕೆಗೆ ಸುರಕ್ಷಾ ವ್ಯವಸ್ಥೆಗಳ ದೋಷ, ಮ್ಯಾನೇಜ್ಮೆಂಟ್ ಕೊರತೆ, ನಿರ್ವಹಣೆ ನಿರ್ಲಕ್ಷ್ಯ ಇವು ಮುಖ್ಯವಾಗಿ ಪ್ರಮುಖ ಕಾರಣಗಳಾಗಿವೆ ಮತ್ತು ಯೂನಿಯನ್ ಕಾರ್ಬೈಡ್ ಕಂಪನಿ ವಿರುದ್ಧ ಪ್ರಕರಣಗಳು ದಾಖಲಾಗ್ತಾ ಹೋಗ್ತವೆ. ಈ ಘಟನೆಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳು ಬಹಳ ವರ್ಷಗಳವರೆಗೂ ನಡೀತಾ ಹೋಗುತ್ತೆ. ಈ ಭೋಪಾಲ್ ಅನಿಲ ದುರಂತವು ಕೈಗಾರಿಕಾ ಸುರಕ್ಷತೆಯ ಮಹತ್ವವನ್ನು ನೆನಪಿಸುತ್ತೆ. ಅಪಾಯಕಾರಿ ರಾಸಾಯನಿಕಗಳ ನಿರ್ವಹಣೆಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ತುಂಬ ಇದೆ. ಭೋಪಾಲ್ ಅನಿಲ ದುರಂತ ಒಂದು ಇತಿಹಾಸ ಘಟನೆ ಅಲ್ಲ, ಒಂದು ಎಚ್ಚರಿಕೆ. ಸುರಕ್ಷತೆ ಇಲ್ಲದ ಅಭಿವೃದ್ಧಿ ಮನುಷ್ಯನ ಜೀವನಕ್ಕೆ ತುಂಬ ಅಪಾಯಕಾರಿ. ಇಂತಹ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.